interesting topic, trending topic in the world. ಟೆಸ್ಲಾ ಕಂಪನಿಗೆ ಚಾಲೆಂಜ್ ಕೊಡೋ, ಟೆಸ್ಲಾ ಕಂಪನಿಗೆ ಟಕ್ಕರ್ ಕೊಡ್ತಾ ಇರೋ ಕಂಪನಿನ we are going to discuss. It likes to describe itself as the biggest car brand you've never heard of. Now China's ಟೆಸ್ಲಾ ಕಂಪನಿ ಬೀಟ್ ಮಾಡಿಬಿಡಿದೆ. Q4 ಆಫ್ 2023 ಒಂದು ಕಂಪನಿ, ಟೆಸ್ಲಾ ಕಂಪನಿ ಕಾರ್ಸ್ನ ಬೀಟ್ ಮಾಡಿ ವರ್ಲ್ಡ್ಸ್ ನಂಬರ್ ಒನ್ ಕಂಪ್ನಿ ಆಗಿ ಬೆಳೆದಿದೆ. ಸೊ ಡು ಯು ನೋ ವಿಚ್ ಕಂಪ್ನಿ ಇಸ್ ಇಟ್? ಯಾವ ಕಂಪ್ನಿ ಅಂತ ನಿಮ್ಗೆ ಗೊತ್ತಾಗ್ತಿದೆಯಾ? ದಟ್ ಈಸ್ ಚೈನಾಸ್ BYD, ಬೈಟ್ ಕಂಪ್ನಿ. ಅಂದರೆ ಬಿಲ್ಡ್ ಯೋರ್ ಡ್ರೀಮ್ಸ್ ಅಂತ ಆ ಕಂಪನಿ ಹೆಸರು. ಸೊ ವರ್ಲ್ಡ್ಸ್ ಲಾರ್ಜೆಸ್ಟ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿ ಇಟ್ ಹ್ಯಾಸ್ ಟರ್ನ್ಡ್ ಔಟ್. ಹೇಗೆ ಮಾಡ್ತು ಟೆಸ್ಲಾನ, ಹೇಗೆ ಇದು ಬೀಟ್ ಮಾಡಿ ಈ ಮಟ್ಟಿಗೆ ಬೆಳೆಯೋಕ್ಕೆ ಏನು ಕಾರಣ? ದೇರ್ ಆರ್ 4 reasons guys. 4 reasons ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ದ ಅನ್ಕಂಡೀಷನಲ್ ಸಪೋರ್ಟ್ ಫ್ರಮ್ ಚೈನೀಸ್ ಗೌರ್ಮೆಂಟ್. ಚೈನೀಸ್ ಗೌರ್ಮೆಂಟ್ ಬಂದು ಈ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮೇಲಿರೋ ಸಬ್ಸಿಡಿನ ನಿಯರ್ಲಿ 97 ಬಿಲಿಯನ್ಸ್ ವರ್ಗೂ ಕಡಿಮೆ ಮಾಡಿದೆ ಓವರ್ ದಿ ಪಾಸ್ಟ್ 10 to 15 years ಇನ್ ಚೈನಾ. ಅದು ಅಲ್ಲದೆ ಅವರಿಗೆ ಸೀಮ್ಲೆಸ್ ಸಪೋರ್ಟ್ ಕೊಟ್ಟಿದೆ. ಸೊ ದೇ ವಾಂಟೆಡ್ ಟು ಮೂವ್ ಟು ಅ ಹೈಬ್ರಿಡ್ ಎನರ್ಜಿ ಅಥವಾ ನ್ಯೂ ಎನರ್ಜಿ ಮಾರ್ಕೆಟಲ್ಲಿ. ಚೈನೀಸ್ ಗೌರ್ಮೆಂಟ್ ಹ್ಯಾಸ್ ಪುಷ್ಡ್ ದ ಹೋಲ್ ವೆಹಿಕಲ್ ಕನ್ಸಂಪ್ಷನ್ ಮಾಡೆಲ್. ಈ ಮಾಡೆಲಿಂದ ಮೇನ್ ಆಗಿ ಚೈನೀಸ್ ಕಂಪ್ನಿಗಳು ದೇ ಟುಕ್ ಎನ್ ಅಡ್ವಾಂಟೇಜ್. ಮೆಜಾರಿಟಿಲಿ BYD company has taken the advantage because of this whole and soul big move from Chinese government. Tesla na beat ಮಾಡಿ BYD company has come down. Second one is the external investors like Berkshire Hathaway. ವ್ಯಾರನ್ ಬಫೆ ಹೆಸರು ಕೇಳಿದಿರಲ್ಲ, ಅವರು ಹೆವಿ ಲೆವೆಲ್ಗೆ ಕ್ಯಾಶ್ನ ಇನ್ಫ್ಲೋ ಮಾಡಿಸಿದ್ದಾರೆ. ಸೊ ದೇ ವಾಂಟೆಡ್ ಸಮ್ ಕಂಪ್ನಿ ವಿಚ್ ಕ್ಯಾನ್ ಬಿಕಮ್ a huge competitor and a global leader. Our perspective they have invested heavily in BYD company. Third most important point, it is the founder Wang Fu. ಅವರು ಮೇಜರ್ಲಿ ಅವ್ರು ಕೆಮಿಸ್ಟ್ ಆಗಿದ್ರು, ಕೆಮಿಸ್ಟ್ರಿ ಓದಿದ್ದಾರೆ, ಬಟ್ ಇಂಜಿನಿಯರಿಂಗ್ ಕೂಡ ಅವ್ರು ಕಲಿತು he has started a battery manufacturing company, then ಆಟೋಮೊಬೈಲ್ ಕಂಪ್ನಿನ ಕೂಡ ಅವರು ಅಕ್ವಿಸಿಷನ್ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂದರೆ they started building BYD cars. ಅವ್ರದ್ದು ಫಸ್ಟ್ ಕಾರ್ ಬಂದು BYD F3 ಕಾರ್. BYD F3 ಕಾರ್ ಬಂದು ಅವರು ಹೈಬ್ರಿಡ್ ಮಾಡೆಲ್ ಬಿಲ್ಡ್ ಮಾಡಾದ್ಮೇಲೆ ನೆಕ್ಸ್ಟ್ ಹೋಗ್ತಾ ದೇ ವಾಂಟೆಡ್ ಟು ವೆಂಚರ್ ಇನ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡೆಲ್. ಈಗ BYD ಕಾರ್ಸ್ ಬಂದು ಅವರು ಈ ಹೈಬ್ರಿಡ್ ಮಾಡೆಲ್ ಅಥವಾ ಇಂಟರ್ನಲ್ ಕಂಬಸ್ಟನ್ ಎಂಜಿನ್ ಮಾಡೆಲ್ನ ಬಂದು ಆ್ಯಸ್ ಆಫ್ 2022ಗೆ ಅವರು ನಿಲ್ಲಿಸ್ಬಿಟ್ರು. ವಾಟ್ ದೇ ಆರ್ ನೌ ಫೋಕಸಿಂಗ್ ಆನ್, ಇಟ್ ಈಸ್ ಅ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ, a futuristic concept called new energy model. New energy model ಅಂದರೆ completely which is dependent on electric vehicles, electric power. Battery, BYD company ಬಂದು it is the largest battery making company in the whole world. Okay, Tesla has its own different market, but BYD ಅವ್ರದ್ದು ಬ್ಯಾಟ್ರಿ ಚೇಂಜಬಲ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇದೆ, ಆಮೇಲೆ ನ್ಯೂ ಎನರ್ಜಿ ಮಾರ್ಕೆಟು ಇದೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ವೋಕ್ಸ್ವ್ಯಾಗನ್ನ ಬೀಟ್ ಮಾಡಿ, ಫೋರ್ಡ್ನ ಬೀಟ್ ಮಾಡಿ, ಟೊಯಾಟೋನ ಬೀಟ್ ಮಾಡಿ, ಟೆಸ್ಲಾನ ಬೀಟ್ ಮಾಡಿ, ಇಟ್ ಹ್ಯಾಸ್ ಬಿಕಮ್ ದ ನಂಬರ್ 1 ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕಾರ್ಸ್ ಅಥವಾ ಆಟೋಮೋಟಿವ್ ಕಾರ್ ಕಂಪ್ನಿಯಾಗಿ ಇಟ್ ಹ್ಯಾಸ್ ಕಮ್ ಇನ್ ದ 2023 Q4. ದ 4ನೇ ಪಾಯಿಂಟು, ಆ್ಯಸ್ ಐ ಟೋಲ್ಡ್ 4 ರೀಸನ್ಸ್ ಅಲ್ಲ, 4th ಪಾಯಿಂಟ್ ಇಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ಕಾಲ್ಡ್ ವರ್ಟಿಕಲ್ ಇಂಟಿಗ್ರೇಷನ್ ಮಾಡೆಲ್. ವರ್ಟಿಕಲ್ ಇಂಟಿಗ್ರೇಷನ್ ಅಂದರೆ ಅವರ ಯಾವ್ಯಾವ ಕಂಪ್ನಿಗಳಿದೆಯೋ, ಯಾವ್ಯಾವ ಕಾರ್ ಮೇಕಿಂಗ್ ಕಂಪ್ನಿಗಳಿದೆಯೋ ಅದು ಅವ್ರ ಕಾರ್ಗಳನ್ನ ಅವರವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ವಾ. ಸೊ ಬಟ್ ದ ಪಾರ್ಟ್ಸ್, ಇಂಟರ್ನಲ್ ಪಾರ್ಟ್ಸ್ ಬಂದು ಬೇರೆ ಬೇರೆ ಕಂಪ್ನಿ ಕೊಡ್ತಾರೆ. ಲೈಕ್ ಮೋಸ್ಟ್ ಆಫ್ ದ ಕಾರ್ಸ್ ವಿಚ್ ಆರ್ ಲೈಕ್ ವೋಕ್ಸ್ವ್ಯಾಗನ್ ಇರ್ಬೋದು ಅಥವಾ ಫೋರ್ಡ್ ಇರ್ಬೋದು, ದೇ ಡಿಪೆಂಡೆಂಟ್ ಆನ್ ಬಾಷ್ ಪ್ರಾಡಕ್ಟ್ಸ್. ಬಾಷ್ದು ಮೆಕ್ಯಾನಿಕ್ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡೆಂಟ್ ಇದ್ದಾರೆ. ಸೊ ವೋಕ್ಸ್ವ್ಯಾಗನ್ ಕಾರ್ಸ್ ಬಂದು 33% ಅಷ್ಟೇ ಇನ್ ಹೌಸ್ ಬಿಲ್ಟ್. ಟೆಸ್ಲಾ ಬಂದು 63% ಮಾತ್ರ ಅವ್ರು ಇನ್ ಹೌಸ್ ಬಿಲ್ಟ್. ಬಟ್ BYD ಕಾರ್ಸ್ ಬಂದು ಮೋರ್ ದೆನ್ 75% ಆಫ್ ದೇರ್ ಇಂಟರ್ನಲ್ ಪಾರ್ಟ್ಸ್ ಅಥವಾ ಇಂಟರ್ನಲ್ ಮೆಷಿನ್ಸ್ ಬಂದು ಎಲ್ಲನೂ ಬಂದು ಅವರೇ ಬಿಲ್ಡ್ ಮಾಡಿರೋದು. ಸೊ ಡಿಪೆಂಡೆನ್ಸಿ ಆನ್ ಅದರ್ ಮ್ಯಾನುಫ್ಯಾಕ್ಚರರ್ಸ್ or other partners have come down.
ಬಿಕಾಸ್ ಆಫ್ ದಟ್ ಸೇಮ್ ರೀಸನ್ ಟೆಸ್ಲಾ ಕಾರ್ಸಲ್ಲಿ 50,000 ಚಾರ್ಜ್ ಆಗ್ತಿದ್ರೆ ಅಂದರೆ ಪ್ರೈಸಿಂಗು ಇದು 22,000 ಅಂದರೆ ಹಾಫ್ ಆಫ್ ದಿ ರೇಟ್ಗೆ ಸಿಗ್ತಿದೆ. ಸೊ ಅದು ಅಲ್ಲದೆ ಮೇನ್ ರೀಸನ್ ಕನ್ಸ್ಯೂಮರ್ಸ್ ಆರ್ ಹ್ಯಾಪಿ ವಿತ್ ದ ಲೋ ಕಾಸ್ಟ್. ಮೇನ್ ಬೈಡ್ದು ಏನು ರೀಸನ್ ಸಕ್ಸಸ್ಗೆ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಡ್ಯೂ ಟು ವಿತ್ ಪರ್ಸ್ನಲ್ ಕಾರ್ಸ್, ಇಂಡಿವಿಜುವಲ್ ಕಾರ್ಸ್ ಅಂತಿಲ್ಲ, ಬಸ್ಸಸ್, ಟ್ರಕ್ಸ್, ಹೈಬ್ರಿಡ್ ಕಾರ್ಸ್, ಹೈಬ್ರಿಡ್ ಬಸ್ಸಸ್, ಈ ಥರ ಕನ್ಸ್ಯೂಮರ್ ಮಾರ್ಕೆಟ್, ಗೌರ್ಮೆಂಟ್ ಬಸ್ಸಸ್ ಎಲ್ಲದರಲ್ಲೂ ಅವ್ರ ಮಾರ್ಕೆಟಲ್ಲಿದ್ದಾರೆ. ಸೊ ಬೈಟ್ ಇಟ್ ಈಸ್ ಅ ಹ್ಯೂಜ್ ಕಾರ್ ಮೇಕಿಂಗ್ ಕಂಪ್ನಿ, ಆಟೋಮೊಬೈಲ್ ಕಂಪ್ನಿ, ಬಟ್ ಹ್ಯಾವಿಂಗ್ ಇನ್ ಆಲ್ ಸೆಗ್ಮೆಂಟ್ಸ್. ಇದು ಇವತ್ತಿಂದು ಸಕ್ಸಸ್ ಅಲ್ಲ. 2003 ಅವರು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದಾಗ ದೇ ವರ್ ಮೆನಿ ಡಿಫಿಕಲ್ಟೀಸ್, ಬಟ್ 20 ಇಯರ್ಸಲ್ಲಿ ಹತ್ತತ್ರ $40 billion ಅಂದರೆ ಹತ್ತತ್ರ 3.5 ಲಕ್ಷ ಕೋಟಿ ಅವ್ರ ರೆವಿನ್ಯೂ ಬಂದಿದೆ ಅಲ್ವಾ. ಸೊ ವೈ ಇಟ್ ಹ್ಯಾಸ್ ಹ್ಯಾಪನ್ ಅಂದರೆ ಓವರ್ ದ ಟೈಮ್ ದೇವ್ ಅಂಡರ್ಸ್ಟುಡ್ ದ ಮಾರ್ಕೆಟ್, ದೇ ಹ್ಯಾವ್ ಪ್ಲೇಸ್ ದೆಮ್ಸೆಲ್ವ್ಸ್ ಇನ್ ಅ ಪ್ರಾಪರ್ ವೇ, ಆ್ಯಂಡ್ ಹೋಗ್ತಾ ಹೋಗ್ತಾ ಏನಾಗ್ತಿದೆ ಅಂದರೆ ಪೀಪಲ್ ಆರ್ ಕಮಿಂಗ್ ಅಪ್ ವಿತ್ ಬೈಡ್ ನಾವು ತೊಗೊತೀರಿ ಅಂತ. ಅಂದರೆ ಇನ್ನೂ US ಮಾರ್ಕೆಟ್ಗೆ ಎಂಟರ್ ಆಗಿಲ್ಲ ಅವರು, ದಟ್ ಈಸ್ ಅ ಮೇಜರ್ ಮಾರ್ಕೆಟ್. ಸೊ ಅದು ಯಾಕೆ ಎಂಟರ್ ಆಗಿಲ್ಲ ಅಂದರೆ ದೇರ್ ಆರ್ ಸಮ್ ಬೀಜಿಂಗ್ದು ಮತ್ತು ವಾಷಿಂಗ್ಟನ್ದು ಸಿಂಕ್ ಆಗ್ತಿಲ್ಲ ಕನ್ವರ್ಸೇಷನ್ಸ್, ಆ ಒಂದು ಕಾರಣಕ್ಕೆ. ಬೈಡ್ ಇಂಡಿಯಾಲೂ ಇದೆ, ಬಟ್ ದೇ ಆರ್ ನಾಟ್ ಸಚ್ ಬಿಗ್ ಪ್ಲೇಯರ್ ನಾವು ಆ್ಯಸ್ ಆಫ್ ನಾವು. ಆಮೇಲೆ ಥೈಲ್ಯಾಂಡಲ್ಲಿ ಬಿಗ್ ಇದ್ದಾರೆ, ಚೈನಲ್ಲಿ ನಂಬರ್ 1 ಇದ್ದಾರೆ, ಆಮೇಲೆ ಒನ್ ಮೋರ್ ಕಂಟ್ರಿ ತೈವಾನಲ್ಲಿ ಕೂಡ ದೇ ನಂಬರ್ 1. ಓವರ್ ದ ಟೈಮ್ ಇಟ್ ವಿಲ್ ಬಿಕಮ್ ಅ ಗ್ಲೋಬಲ್ ಲೆವೆಲಲ್ಲಿ ದೇ ವಾಂಟ್ ಟು ಪ್ಲೇ ಇಟ್ ಬಿಗ್. ಟೆಸ್ಲಾನ ಆಲ್ರೆಡಿ ದೇ ಹ್ಯಾವ್ ಬೀಟನ್ ಇಟ್. ಟೆಸ್ಲಾ ಮುಗಿದೋಯ್ತಾ ಅದನ್ನು ನೋಡಬೇಕು, ಬಟ್ ಆಸ್ ಎ ಟೆಕ್ನಾಲಜಿ ಕಂಪ್ನಿ they have changed the whole ballgame. So now what we can understand from this, China cars ಇರ್ಬೋದು, ಬಟ್ ಟೆಸ್ಲಾ ಕಂಪೀಟ್ ಮಾಡೋ ಒಂದು ಕಾರ್ನ ಚೈನೀಸ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಮಾಡಿದೆ. ನನ್ನ ಮೇನ್ ಪಾಯಿಂಟ್ ಏನಂದ್ರೆ ಈಗ ಓಲಾ ಎಲ್ಲಿ ನಿಂತ್ಕೊಳ್ಳುತ್ತೆ, ಬಿಕಾಸ್ ನಾವು ಇಷ್ಟು ಮಾತಾಡಿದ್ವಿ ಅಲ್ವಾ, ಬೈಡ್ ಹಿಂಗೆ ಮಾಡ್ತು ಹಂಗೆ ಮಾಡ್ತು ಅಂತ. ಐಸು ಈಗ ಓಲಾ ಮೇಲೆ ನಿಂತಿದೆ. ಓಲಾ ಕಾರ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಗ ಪೀಪಲ್ ಆರ್ ಟ್ರೈಂಗ್ ಟು ಗೆಟ್ ಹೋಲ್ಡ್ ಆಫ್ ಇಟ್, ಬಿಕಾಸ್ ಟಾಟಾ ನೆಕ್ಸಾನ್ ಬಂದು ಇಟ್ ಈಸ್ ಅ ಗುಡ್ ಹಿಟ್, ಎಲ್ಲರೂ ತೊಗೊತಾ ಇದ್ದಾರೆ, ಬಟ್ ಮೇನ್ ಪ್ರಾಬ್ಲಮ್ ಬಂದು ಪೀಪಲ್ ಆರ್ ನಾಟ್ ಸ್ಟಿಲ್ ರೆಡಿ ಟು ಟೇಕ್ ಆರ್ ಬೈ ಎಲೆಕ್ಟ್ರಿಕಲ್ ಕಾರ್ಸ್. 2 ವೀಲರ್ಸ್ ಅಂದರೆ ಇಟ್ ಈಸ್ ಸೆಲ್ಲಿಂಗ್ ಲೈಕ್ ಹಾಟ್ ಕೇಕ್ಸ್. ಓಲಾ ಆಲ್ರೆಡಿ ಮಾರ್ಕೆಟ್ ಲೀಡರ್ ಆಗಿದೆ 2 ವೀಲರ್ಸಲ್ಲಿ, ಬಟ್ ಕಾರ್ಸ್ ಆರ್ ನ್ಯೂ ಸೆಗ್ಮೆಂಟ್. ಭಾವೇಶ್ ಅಗರ್ವಾಲ್ ಅವರು he is eyeing to be the next market ಐ ಮಾಡ್ತಿದ್ದಾರೆ. If Ola happens to become the biggest in India, then we can see a good change in electrical vehicle market. ಯಾಕಂದರೆ ಒಂದು ಪ್ರಾಬ್ಲಮ್ ಏನಂದರೆ ಲಿಥಿಯಂ ಅಯಾನ್ ಬ್ಯಾಟರೀಸ್. ಬೈಡ್ ಕಂಪ್ನಿ ಬಂದು ಲಿಥಿಯಂ ಅಯಾನ್ ಫಾಸ್ಫೇಟ್ ಬ್ಯಾಟ್ರಿನ ಯೂಸ್ ಮಾಡ್ತಿದೆ, ಬಟ್ ಓಲಾ ಮತ್ತು ಟೆಸ್ಲಾ ಬಂದು ಲಿಥಿಯಂ ಅಯಾನ್ ಬ್ಯಾಟ್ರಿ ಮೇಲೆ ನಿಂತಿದೆ. So then procuring the batteries and also parts, cash flow matters. Ola company ಹೇಗೆ ಇದನ್ನು ಟ್ಯಾಕಲ್ ಮಾಡುತ್ತೆ ಬರೋ ದಿವಸದಲ್ಲಿ. ಐ ವಾಂಟ್ ಓಲಾ ಕಂಪ್ನಿ ಟು ವಿನ್ ಬಿಕಾಸ್ ಮೇಡ್ ಇನ್ ಇಂಡಿಯಾ ಸಕ್ಸಸ್ ಆಗುತ್ತೆ. ಟೆಸ್ಲಾಗೆ ತಂದೆ ಅಂತ ಪ್ರೈಸಿಂಗ್ ಇಶ್ಯೂ ಇದೆ, ಬಿಕಾಸ್ ಇಟ್ಸ್ ಅ ಹೈ ಎಂಡ್ ಸ್ಪೋರ್ಟ್ಸ್ ಕಾರ್. ಸೊ ಅಷ್ಟು ಮಾಡೋಕ್ಕೋದ್ರೆ ಸೂಪರ್ ಅಲ್ಟ್ರಾ ರಿಚ್ ಅವರು. ಬಟ್ ಓಲಾ ಬಂದು ಟಾಟಾ ಬಂದು ಎಲ್ಲನೂ ನಾರ್ಮಲ್ ಕನ್ಸ್ಯೂಮರ್ ಮಾರ್ಕೆಟ್ಗೆ ಇರೋದು. So if Ola succeeds, many things will start changing in ecosystem, Indian ecosystem. Let us hope everything will become more and more better for Ola. Thank you. Jai Hind.